ಇನ್ನು ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಹಗರಣ ಆಗಿರೋದು ಗೊತ್ತೇ ಇದೆ. ಅದೇ ರೀತಿಯಾಗಿ ಪಾಲಿಕೆಯಲ್ಲೂ ಕೂಡ ಹಗರಣ ಆಗಿದೆ ಅನ್ನುವಂತ ಆರೋಪ ಕೇಳಿ ಬರ್ತಾ ಇದೆ. ಅಸ್ತಿತ್ವದಲ್ಲೇ ಇಲ್ಲದ ಸೊಸೈಟಿಗಳಿಗೆ ಅಕ್ರಮ ಹಣ ವರ್ಗಾವಣೆಯಾಗಿದೆ. ಅದು ಕೂಡ ಕೋವಿಡ್ ವೇಳೆಯಲ್ಲಿ. ಕೋವಿಡ್ ವೇಳೆ ಅಕ್ರಮವಾಗಿ ಕೋಟಿ ಕೋಟಿ ಹಣ ಟ್ರಾನ್ಸ್ಫರ್ ಆಗಿದೆ. ಬಿಬಿಎಂಪಿ ಕಲ್ಯಾಣ ಇಲಾಖೆಯಿಂದ ಕೋಟ್ಯಾಂತರ ರೂಪಾಯಿ ವರ್ಗಾವಣೆಯಾಗಿರೋದು. ಅಕ್ರಮ ಹಣ ವರ್ಗಾವಣೆ ಬಗ್ಗೆ ಲೋಕಾಯುಕ್ತಕ್ಕೆ ದೂರು ಕೂಡ ಕೊಡಲಾಗಿದೆ. ಬಿಬಿಎಂಪಿಯ ಪಶ್ಚಿಮ ವಲಯದಲ್ಲಿ ನಡೆದಿರುವಂತಹ ಹಗರಣ ಇದು ನೋಡಿ. ಒಂದು ಎಸ್ಟಿ ಅಭಿವೃದ್ಧಿ ನಿಗಮದಲ್ಲಿ ಆಗಿರುವಂತಹ ಹಗರಣ, ಎಷ್ಟೆಷ್ಟು ಕೋಟಿ ವ್ಯವಹಾರಗಳಾಯಿತು, ಉಪಖಾತೆಯನ್ನ ತೆರೆದಿರೋದು, ಅದ್ರ ಮೂಲಕವಾಗಿ ವ್ಯವಹಾರ ನಡೆಸಿರೋದು ಎಲ್ಲ ಕೂಡ ಜಗಜ್ಜಾಹೀರಾಯಿತು. ಇದೀಗ ಪಾಲಿಕೆಯಲ್ಲೂ ಕೂಡ ಇದೇ ರೀತಿಯಾದಂತಹ ಹಗರಣ ನಡೆದಿದೆ ಅನ್ನೋದು, ಅದಕ್ಕೆ ಪ್ರಕಾರವಾಗಿ ದೂರು ಕೂಡ ಕೊಡಲಾಗಿದೆ. ಅಸ್ತಿತ್ವದಲ್ಲೇ ಇಲ್ಲದಂತ ಸೊಸೈಟಿಗಳಿಗೆ ಅಕ್ರಮ ಹಣವನ್ನ ವರ್ಗಾವಣೆ ಮಾಡಿದ್ದಾರೆ. ಕೋವಿಡ್ ವೇಳೆಯಲ್ಲಿ ಅಕ್ರಮವಾಗಿ ಕೋಟಿ ಕೋಟಿ ರೂಪಾಯಿ ಟ್ರಾನ್ಸ್ಫರ್ ಮಾಡಿರೋದು ಎಲ್ಲವೂ ಕೂಡ ಗೊತ್ತಾಗ್ತಾ ಇದೆ. ಲೋಕಾಯುಕ್ತಕ್ಕೆ ದೂರು ಕೂಡ ಹೋಗಿದೆ ಈ ವಿಚಾರವಾಗಿ. ಬಿಬಿಎಂಪಿ ಕಲ್ಯಾಣ ಇಲಾಖೆಯಿಂದ ನಡೆದಿರುವಂತಹ ಹಗರಣ, ಇಲ್ಲಿ ಕೋಟ್ಯಾಂತರ ರೂಪಾಯಿ ವರ್ಗಾವಣೆಯಾಗಿದೆ. ಅಕ್ರಮ ಹಣ ವರ್ಗಾವಣೆ ಬಗ್ಗೆ ಲೋಕಾಯುಕ್ತಕ್ಕೆ ದೂರು ಕೂಡ ಹೋಗಿದೆ. ಬಿಬಿಎಂಪಿಯ ಪಶ್ಚಿಮ ವಲಯದಲ್ಲಿ ನಡೆದಿರುವಂತಹ ಹಗರಣ, ಇದಕ್ಕೆಲ್ಲ ಸೂತ್ರಧಾರಿ ಯಾರು ಅನ್ನೋದು ಕೂಡ ನೋಡಬೇಕು. 9 ಹಣಕಾಸು ವಿಭಾಗದ ಅಧಿಕಾರಿಗಳ ವಿರುದ್ಧ ದೂರು ದಾಖಲಾಗಿದೆ. ಸುಮಾರು 102 ಕೋಟಿ ರೂಪಾಯಿ ಹಣ ವರ್ಗಾವಣೆಯಾಗಿದೆ ಅನ್ನೋದು ಆ ದೂರಿನಲ್ಲಿ ಉಲ್ಲೇಖ ಆಗಿದೆ. ದಲಿತರು, ಅಲ್ಪಸಂಖ್ಯಾತರು, ಒಬಿಸಿ ಹೆಸರಿನಲ್ಲಿ ಹಣ ದುರ್ಬಳಕೆ ಮಾಡಿಕೊಳ್ಳಲಾಗಿದೆ ಅಂತ ದೂರಿನಲ್ಲಿ ತಿಳಿಸಲಾಗಿದೆ. ಬಿಬಿಎಂಪಿ ಆಯುಕ್ತರಿಗೆ ರಾಜ್ಯ ಲೆಕ್ಕ ಪರಿಶೋಧನೆ ಇಲಾಖೆ ಪತ್ರವನ್ನ ಕೂಡ ಬರೆದಿದೆ. ಲೋಕಾಯುಕ್ತ ತನಿಖೆಗೆ ಪೂರ್ವಾನುಮತಿ ನೀಡುವಂತೆ ಪತ್ರವನ್ನ ಬರೆದಿದ್ದಾರೆ. ಈ ಬಗ್ಗೆ ತನಿಖೆ ಆಗಬೇಕು ಅನ್ನೋದಾಗಿ ನೋಡಿ. 102 ಕೋಟಿ ರೂಪಾಯಿ ಹಣ ವರ್ಗಾವಣೆ ಮಾಡಿರುವುದಾಗಿ ದೂರನ್ನ ಕೊಡಲಾಗಿದೆ. ದಲಿತರು, ಅಲ್ಪಸಂಖ್ಯಾತರು, ಒಬಿಸಿ ಹೆಸರಿನಲ್ಲಿ ಹಣವನ್ನ ದುರ್ಬಳಕೆ ಮಾಡಿಕೊಂಡಿದ್ದಾರೆ. ಒಂದೆರಡಲ್ಲ, 102 ಕೋಟಿ ರೂಪಾಯಿ ಹಣ ವರ್ಗಾವಣೆಯಾಗಿದೆ. ಮೇಲಿಂದ ಮೇಲೆ ಈ ರೀತಿಯಾದಂತಹ ಹಗರಣಗಳು ಕೇಳ ಸಿಗ್ತಾನೆ ಇದೆ. ಎಸ್ಟಿ ನಿಗಮದಲ್ಲಾಯ್ತು, ಅಭಿವೃದ್ಧಿ ನಿಗಮದಲ್ಲಿ ಯಾವ ರೀತಿಯಾಗಿ ಕೋಟಿ ಕೋಟಿ ಹಣ ಯಾವ್ಯಾವ ಡೇಟ್ಗೆ ಆಗಿದೆ ಅನ್ನೋದಾಗಿಯೂ ಗೊತ್ತಾಯ್ತು. ಇದೀಗ ಬಿಬಿಎಂಪಿ ಪಶ್ಚಿಮ ವಲಯದಲ್ಲಿ ಅಕ್ರಮ ಹಣ ವರ್ಗಾವಣೆ ಪ್ರಕರಣ. ಹಣ ವರ್ಗಾವಣೆ ಯಾವ ಉದ್ದೇಶಕ್ಕೆ ಆಗಿದೆ ಪರಿಶೀಲನೆ ಮಾಡಬೇಕು. ಬಿಬಿಎಂಪಿ ಮುಖ್ಯ ಆಯುಕ್ತ ತುಷಾರ್ ಗಿರಿನಾಥ್ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ. ಯಾವ ಉದ್ದೇಶಕ್ಕಾಗಿ ಹಣವನ್ನ ಇವರು ಟ್ರಾನ್ಸ್ಫರ್ ಮಾಡಿದ್ರು, ಕೋವಿಡ್ ನಲ್ಲಾದ ಅಕ್ರಮಗಳ ಬಗ್ಗೆ ತನಿಖೆ ಆಗ್ತಾ ಇದೆ, ಪರಿಶೀಲನೆಯನ್ನ ಮಾಡ್ತೀವಿ. ಅಕ್ರಮ ಎಸಗಿದ್ರೆ ಲೋಕಾಯುಕ್ತ ತನಿಖೆಗೆ ಅನುಮತಿಯನ್ನ ಕೊಡಲಾಗುತ್ತೆ, ತಪ್ಪಾಗಿದ್ರೆ ಖಂಡಿತ ಕ್ರಮ ಆಗುತ್ತೆ ಅಂತ ಆಯುಕ್ತ ತುಷಾರ್ ಗಿರಿನಾಥ್ ಹೇಳಿದ್ದಾರೆ. ಆರೋಗ್ಯ ಇಲಾಖೆಗೆ ಸಂಬಂಧಪಟ್ಟಂತ ಯಾವುದೇ ವಿಚಾರ ಇದ್ದರೆ, ಆ ಕೋವಿಡ್ ಸಂಬಂಧಪಟ್ಟಂತ ಇದ್ದರೆ ಅಲ್ಲಿ ನೋಡ್ಕೊಳ್ತಾರೆ. ನಿಮ್ಮ ವಿಚಾರ ಏನಂದರೆ, ಕೋವಿಡ್ ಲಾಕ್ಡೌನ್ಗಿಂತ ಮುಂಚೆ ವೆಲ್ಫೇರ್ ಸ್ಕೀಮ್ಸ್ಗಳಲ್ಲಿ ಬೇರೆ ಬೇರೆ ಜನರಿಗೆ ಅಥವಾ ಸೊಸೈಟಿಗಳಿಗೆ, ಅದು ಅಸ್ತಿತ್ವದಲ್ಲಿ ಇಲ್ಲದೇ ಇರ್ತಕ್ಕಂಥ ಸೊಸೈಟಿಗಳಿಗೆ ಆಗಿದೆ ಅಂತ ಏನು ಹೇಳ್ತಾ ಇದ್ದೀರಿ, ಅದು ಯಾವ ಆಧಾರದ ಮೇಲೆ ಹೇಳ್ತಾ ಇದ್ದೀವಿ ನಾವು ಚೆಕ್ ಮಾಡಬೇಕಾಗಿರುತ್ತದೆ. ಅದು ಪರವಾಗಿಲ್ಲ, ಅದು ಅವರು ಮಾನ್ಯ ಲೋಕಾಯುಕ್ತಗೆ ಕೂಡ ಏನು ಅರ್ಜಿ ಕೊಡ್ತಾರೆ ಅದನ್ನು ಕೂಡ ಅವರು ಸ್ವತಂತ್ರವಾಗಿ ತನಿಖೆ ಮಾಡಿಸ್ಬೋದು, ಅಥವಾ ನಮ್ಮ ಕಡೆಯಿಂದನೂ ಕೂಡ ವರದಿ ಮತ್ತು ವಿಚಾರಗಳನ್ನು ಪಡೆಯುತ್ತಾರೆ ಮೊದಲೇ. ಸೊ ನಮಗೆ ರೆಫರ್ ಆಗಿ ಬರುತ್ತೆ, ಅದರ ಮೇಲೆ ನಮಗೆ ಏನಿದೆ ಎಲ್ಲ ದಾಖಲೆಗಳ ಆಧಾರದ ಮೇಲೆ ಏನು ಉತ್ತರ ಕೊಡಬೇಕು ಕೊಡ್ತೇವೆ. ಅದು ಸಮಂಜಸ ಆಗಿಲ್ಲ ಅಂತ ಆದರೆ ಅವರು ಮುಂದೆ ಕ್ರಮ. ಈ ಬಗ್ಗೆ ಮಾಹಿತಿ ನಮ್ಮ ಪ್ರತಿನಿಧಿ ಶಾಂತಮೂರ್ತಿ ಕೊಡ್ತಾ ಹೋಗ್ತಾರೆ. ಶಾಂತಮೂರ್ತಿ, ಯಾವಾಗ ಇದು ಬೆಳಕಿಗೆ ಬಂದಿರೋದು, ಯಾವಾಗ ನಡೆದಿರುವಂತದ್ದು, ಯಾರಿಗೆ ಹಣ ವರ್ಗಾವಣೆಯಾಗಿದೆ, ಯಾರ್ಯಾರ ಹೆಸರು ಕೇಳಿ ಬರ್ತಾ ಇದೆ? ಈಗಾಗಲೇ ಏನು ಸಾಕಷ್ಟು ಹಗರಣಗಳು ಸದ್ದು ಮಾಡ್ತಿರೋ ಹೊತ್ತಿನಲ್ಲೇ ಬಿಬಿಎಂಪಿಯಲ್ಲೂ ಕೂಡ 102 ಕೋಟಿಯ ಅಕ್ರಮ ಹಣ ವರ್ಗಾವಣೆ ಆಗಿದೆ ಅನ್ನೋ ಆರೋಪ ಕೇಳಿ ಬರ್ತಿರುವಂಥದ್ದು. ಅಂದರೆ ಈ ಬಗ್ಗೆ ಈಗಾಗಲೇ ಲೋಕಾಯುಕ್ತಕ್ಕೆ 2018-19 ಸಾಲಿನಲ್ಲಿ ಈ ಒಂದು ಅಕ್ರಮ ಪಶ್ಚಿಮ ವಲಯದಲ್ಲಿ ನಡೆದಿದೆ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ. ಈಗ ಸದ್ಯಕ್ಕೆ ಅದಕ್ಕೆ ಒಂದು ಲೋಕಾಯುಕ್ತ ತನಿಖೆಗೆ ಅನುಮತಿ ಕೊಡಬೇಕು ಅಂತ ಬಿಬಿಎಂಪಿಗೆ ಪತ್ರವನ್ನು ಕೂಡ ಬರೆದಿರುವಂಥದ್ದು. ಪ್ರಮುಖವಾಗಿ 9 ಜನ ಅಧಿಕಾರಿಗಳ ವಿರುದ್ಧವಾಗಿ ಈ ಒಂದು ಅಕ್ರಮದ ಆರೋಪ ಕೇಳಿ ಬರ್ತದೆ. ಅಂದ್ರೆ ಅವ್ರು ಅಷ್ಟು ಜನ ಕೂಡ ಪಶ್ಚಿಮ ವಲಯದಲ್ಲಿ ಇರುವಂತಹ ಹಣಕಾಸು ವಿಭಾಗದ ಅಧಿಕಾರಿಗಳು ಅನ್ನೋ ಮಾಹಿತಿ ಲಭ್ಯ ಆಗಿರುವಂಥದ್ದು. ಸದ್ಯ ಅವರ ವಿರುದ್ಧ ಒಂದು ಲೋಕಾಯುಕ್ತ ತನಿಖೆಗೆ ಆಗ್ರಹವನ್ನ ಮಾಡ್ತಾ ಇರುವಂಥದ್ದು. ಅದ್ರ ಜೊತೆಯಲ್ಲಿ ಆ ಒಂದು ಸಣ್ಣ ಉದ್ದಿಮೆಗಳಿಗೆ ಕೊಡಬೇಕಾಗಿದ್ದಂತ ಒಂದು ಹಣವನ್ನ ಬೇರೆ ಬೇರೆ ಹೆಸರೇ ಇಲ್ಲದೆ ಇರುವಂತಹ ಸೊಸೈಟಿಗಳಿಗೆ ವರ್ಗಾವಣೆ ಮಾಡಿದ್ದಾರೆ ಅನ್ನೋ ಆರೋಪ ಕೇಳಿ ಬರ್ತದೆ. ಸದ್ಯ ಈ ಬಗ್ಗೆ ಕಮಿಷನರ್ ಕೂಡ ಪ್ರತಿಕ್ರಿಯೆಯನ್ನ ಕೊಟ್ಟಿರುವಂಥದ್ದು. ಅಂದ್ರೆ ನಾವು
ನಾವು ಈ ಬಗ್ಗೆ ಪರಿಶೀಲನೆಯನ್ನು ನಡೆಸ್ತೀವಿ. ಒಂದು ವೇಳೆ ಅಕ್ರಮ ನಡೆದಿದ್ದೇ ಆದ್ರೆ ಆ ಬಗ್ಗೆ ಕ್ರಮವನ್ನು ಕೈಗೊಳ್ತೇವೆ ಅನ್ನೋ ಭರವಸೆಯನ್ನು ಕೂಡ ಈಗಾಗಲೇ ಬಿಬಿಎಂಪಿಯ ಮುಖ್ಯ ಆಯುಕ್ತರು ನೀಡಿರುವಂತದ್ದು. ಸದ್ಯ ಈ ಬಗ್ಗೆ ಈಗಾಗಲೇ 2023ರಲ್ಲಿ ಲೋಕಾಯುಕ್ತದಲ್ಲಿ ಒಂದು ದೂರು ಕೂಡ ದಾಖಲಾಗಿತ್ತು. ಈಗ ಇತ್ತೀಚೆಗಷ್ಟೇ ಆಡಳಿತ ವಿಭಾಗದ ಉಪ ಆಯುಕ್ತರು ಕೂಡ ಈ ಬಗ್ಗೆ ಒಂದು ಪತ್ರವನ್ನು ಬರೆದು ಬಿಬಿಎಂಪಿಗೆ ಪೂರ್ವಾನುಮತಿಗೆ ಒಂದು ತನಿಖೆಗೆ ಅನುಮತಿಯನ್ನು ಕೊಡಿ ಅಂತ ಆ ಒಂದು ಪತ್ರವನ್ನು ಬರೆದಿರುವಂತದ್ದು. ಸದ್ಯ ಈ ಒಂದು ತನಿಖೆ ಆದ್ರೆ ಈ 9 ಅಧಿಕಾರಿಗಳು ಕೂಡ ಕುತ್ತು ಬರುವ ಒಂದು ಸಾಧ್ಯತೆಗಳು ಕಂಡು ಬರ್ತಾ ಇರುವಂತದ್ದು. ಥ್ಯಾಂಕ್ ಯು ಶಾಂತಮೂರ್ತಿ ಡೀಟೇಲ್ಸ್ಗಾಗಿ.